ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಯಶವಂತ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಇಲ್ಲಿ ಸಖತ್ತಾಗಿ ಇದ್ದೀನಿ. ಇವತ್ತಿನ ವೀಡಿಯೋ ನಿಮಗೆ ನಮ್ಮ ತಮ್ಮನೇಲಿ ನೋಡೇ ಗೊತ್ತಾಗಿರುತ್ತೆ. ಆದರೂ ಏನು ವೀಡಿಯೋ ಬಗ್ಗೆ ಅದನ್ನ ನಾವು ಹೇಳ್ಕೊಡ್ಬೇಕಲ್ಲ. ಇವತ್ತು ನಾವು ಐಬೆಲ್ದು ಇಂಪ್ಯಾಕ್ಟ್ ಡ್ರಿಲ್ಲಿಂಗ್ ಮಿಷಿನ್ ಅಂತ ಇದೆ. ಇದನ್ನು ನಾವು ಹೊಸದಾಗಿ ಆರ್ಡ್ರ್ ಮಾಡಿದ್ದೀವಿ. ಮತ್ತು ಇದು ಹೆಂಗೆ ಒಳಗಡೆ ಏನೇನು ಐಟಮ್ ಇದೆ ಇದರಲ್ಲಿ ಕೊಟ್ಟಿದ್ದಾರೆ. 115 ಪೀಸಸ್ ಎಕ್ಸ್ಟ್ರಾ ಆಕ್ಸೆಸರೀಸ್ ಅಂತ ಈ ಡ್ರಿಲ್ಲಿಂಗ್ ಮಿಷಿನ್ ಜೊತೆ ಏನೇನು ಕೊಟ್ಟಿದ್ದಾರೆ, ಅದನ್ನ ಎಲ್ಲೆಲ್ಲಿಗೆ ಯೂಸ್ ಮಾಡಬೇಕು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಇವಾಗ ನಿಮಗೆ ಏನೇನು ಸ್ಪೆಸಿಫಿಕೇಷನ್ ಅಂತೆಲ್ಲ ಹೇಳ್ಕೊಟ್ಟಿದ್ದೀನಿ. ಈಗ ಅನ್ಬಾಕ್ಸಿಂಗ್ ಮಾಡೋಣ. ಫಸ್ಟು ಓಪನ್ ಮಾಡೋಣ. ಇದರೊಳಗೆ ಏನೇನಿದೆ ಮತ್ತು ಇದ್ರ ಬೆಲೆ ಎಷ್ಟು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನೋಡ್ಬೋದು, ಇದು ನೋಡಿ ಬಾಕ್ಸ್. ಇದು ಮೇಲ್ಗಡೆ ಅದು ಕಂಪ್ನಿದು ಐಬೆಲ್ ಅಂತ ಇದೆ, ಹೆಸರಿದೆ. ಮತ್ತು ಈ ಬಾಕ್ಸ್ ಒಳಗೆ ಏನೇನಿದೆ ಅಂದರೆ ಇದು ವ್ಯಾರಂಟಿ ಕಾರ್ಡು ಮತ್ತು ಆಪರೇಟರ್ ಮ್ಯಾನ್ಯುವಲು. ಇದರೊಳಗೆ ಏನೇನಿದೆ ಅಂತಂದರೆ ಮಾಮೂಲಿ ಎಲ್ಲ ಇದರೊಳಗೆ ಏನೇನಿರುತ್ತೆ ಅದ್ರ ಬಗ್ಗೆ ಲೀಸ್ಟ್ ಕೊಟ್ಟಿರ್ತಾರೆ. ನೋಡ್ಬೋದು, ಆಪರೇಟರ್ ಮ್ಯಾನ್ಯುವಲ್ ಇದು ನೋಡಿ. ಇದು ಏನೇನು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನೆಲ್ಲ ಯಾರೂ ಓದೋಕ್ಕೆ ಹೋಗೋಲ್ಲ, ಓದೋಕ್ಕೆ ಫ್ರೀ ಇರೋರು ಓದ್ಕೋಬೋದು, ಈ ಥರ ಕೊಟ್ಟಿರ್ತಾರೆ. ಮತ್ತು ಇದು ವ್ಯಾರಂಟಿ ಕಾರ್ಡು, ಇದು ವ್ಯಾರಂಟಿ ಕಾರ್ಡ್ ಕೊಟ್ಟಿರ್ತಾರೆ. ನೆಕ್ಸ್ಟ್ ವ್ಯಾರಂಟಿ ಕಾರ್ಡು ಇವೆಲ್ಲ ಸೈಡಿಗೆ ಹಾಕೋಣ. ಈ ಬಾಕ್ಸ್ನ ಸೈಡಲ್ಲಿ ಮಾಡ್ಕೋಣ. ನೆಕ್ಸ್ಟ್ ಇದನ್ನ ಓಪನ್ ಮಾಡೋಣ. ನೋಡಿ, ಇಲ್ಲಿ 2 ಲಾಕ್ ಕೊಟ್ಟಿದ್ದಾರೆ. ಈ ಲಾಕ್ನ ನೀವು ಈ ಥರ ಓಪನ್ ಮಾಡಿಕೊಂಡು ನೋಡ್ಬೋದು. ಇದರಲ್ಲಿ ಪ್ಯಾಕಿಂಗ್ ಈ ಥರ ಬಂದಿರುತ್ತೆ. ಇದರಲ್ಲಿ ಏನೇನಿದೆ ಅಂದರೆ ಫಸ್ಟು ನಮಗೆ ಡ್ರಿಲ್ಲಿಂಗ್ ಮಿಷಿನು, ವೈರ್ಡು ಡ್ರಿಲ್ಲಿಂಗ್ ಮಿಷಿನು. ಈ ಡ್ರಿಲ್ಲಿಂಗ್ ಮಿಷಿನ್ ಬಗ್ಗೆ ಆಮೇಲೆ ಮಾತಾಡೋಣ. ಅದು ಬಿಟ್ಟರೆ ಇನ್ನೇನು ಕೊಟ್ಟಿದ್ದಾರೆ ಅಂದರೆ ಟೇಪ್ ಕೊಟ್ಟಿದ್ದಾರೆ. 3 ಮೀಟರ್ ಅಂದರೆ ಒಂದು 10 ಅಡಿ ಗಂಟ ಆಗುತ್ತೆ ಇದು 3 ಮೀಟರ್ ಅಂದರೆ. ಮತ್ತು ಒಂದು ಕಟ್ಟಿಂಗ್ ಪ್ಲೇಯರು, ಕ್ವಾಲಿಟಿ ನೋಡಿ ಚೆನ್ನಾಗಿದೆ. ಮತ್ತು ಇನ್ನೊಂದು ಇದು ಟೆಫ್ಲಾನ್ ಟೇಪು ನೋಡಿ, ಟೆಫ್ಲಾನ್ ಟೇಪ್ ಕೊಟ್ಟಿದ್ದಾರೆ. ಮತ್ತು ಇದು ನೋಡ್ಬೋದು, ಸುತ್ತಿಗೆ ಹ್ಯಾಮರ್ ಹೊಡಿಬೋದು. ಇದನ್ನೆಲ್ಲ ಆದಮೇಲೆ ಕರೆಕ್ಟಾಗಿ ರಿವ್ಯೂ ಮಾಡಿ ತೋರಿಸ್ತೀನಿ. ಅದ್ರ ಜೊತೆಗೆ ಇದು ಅಡ್ಜಸ್ಟೇಬಲು 20 mm ಗಂಟನೂ ಅಡ್ಜಸ್ಟೇಬಲ್ ಇದೆ. ನೆಕ್ಸ್ಟ್ ಇದಾದಮೇಲೆ ಸ್ಕ್ರೂ ಕೊಟ್ಟಿದ್ದಾರೆ. ನೋಡ್ಬೋದು, ಸ್ಕ್ರೂ ಕಿಟ್ಟು. ಟೇಪ್ ಹಾಕ್ಬಿಟ್ಟಿದ್ದಾರೆ ನೋಡಿ, ಸ್ಕ್ರೂ ಕಿಟ್ಟು. ಮತ್ತು ಇದಕ್ಕೇನಂತಾರೆ, ಇದು ಗಟ್ಟ ಅಂತಾರೆ ನಮ್ಮ ಕಡೆ ಅದು. ಮತ್ತು ನೆಕ್ಸ್ಟು ವಾಟರ್ ಲೆವೆಲರು. ಇದು ಮ್ಯಾಗ್ನೆಟಿಕ್ ವಾಟರ್ ಲೆವೆಲರು. ಈ ಕಡೆ ಮ್ಯಾಗ್ನೆಟ್ ಬರುತ್ತೆ, ನೋಡ್ಬೋದು ನೋಡಿ. ಈ ಥರ ಮ್ಯಾಗ್ನೆಟಿಕ್ ಲೆವೆಲರ್ ಬರುತ್ತೆ. ಇಲ್ಲಿ ವಾಟರ್ ಲೆವೆಲರು ಈ ಥರ ನೋಡ್ಬೋದು, ಲೆವೆಲರು. ಮತ್ತು ಹಿಂಗೆ ಸ್ಟ್ರೈಟು ನೋಡ್ಬೋದು ನೋಡಿ, ಸ್ಟ್ರೈಟ್ ವಾಟರ್ ಲೆವೆಲ್ ಇದನ್ನು ನೋಡ್ಬೋದು. ಮತ್ತೆ ಸ್ಟಾಪ್ ಮಾಡೋಣ. ಇದಾದಮೇಲೆ ಒಂದು ಸ್ಟಾರ್ ಸ್ಕ್ರೂ ಡ್ರೈವರು, ಒಂದು ಮೈನಸ್ ಸ್ಕ್ರೂ ಡ್ರೈವರು, ಇನ್ನೊಂದು ಬಿಟ್ ಸ್ಕ್ರೂ ಡ್ರೈವರು. ಅದಾದಮೇಲೆ ನಿಮ್ಮ ವೋಲ್ಟೇಜು DC ಮತ್ತು AC ಚೆಕ್ ಮಾಡೋದು. ಇದು ಇಲ್ಲಿ ನೋಡ್ಬೋದು, 12 ವೋಲ್ಟು DC, 240 ವೋಲ್ಟು AC. ಇದನ್ನ ಚೆಕ್ ಮಾಡೋದು. ಇದಾದಮೇಲೆ ನೆಕ್ಸ್ಟ್ ಇನ್ನೇನು ಕೊಟ್ಟಿದ್ದಾರೆ ಅಂದರೆ ಒಂದು ಸಿಲ್ವರ್ ಟೇಪ್ ಕೊಟ್ಟಿದ್ದಾರೆ, ಇನ್ಸುಲೇಷನ್ ಟೇಪು. ನೆಕ್ಸ್ಟು LN ಕೀ ನೋಡಿ, ಇದು 6 mm ಗಂಟೆ LN ಕೀ ಕೊಟ್ಟಿದ್ದಾರೆ. ಇಷ್ಟಿಂದ 1.5 ಇಲ್ಲೇ ರೇಟಿಂಗ್ಸ್ ಕೊಟ್ಟಿದ್ದಾರೆ. 1.5 6 mm ಅಂತ ಕೊಟ್ಟಿದ್ದಾರೆ. ಇದು ಆಮೇಲೆ ಎಲ್ಲ ಚೆಕ್ ಮಾಡಿ ತೋರಿಸ್ತೀನಿ. ಮತ್ತು ಇಲ್ಲಿ ಬಿಟ್ಗಳು ಕೊಟ್ಟಿದ್ದಾರೆ ನೋಡಿ, ಸಿಮೆಂಟದು. ಇದು ಸಿಮೆಂಟ್ಗೆ ರೆಡ್ಡಲ್ಲಿ ಇದೆಯಾ, ಸಿಮೆಂಟ್ ಆ್ಯಂಡ್ ಕಾಂಕ್ರೀಟ್ ಬಿಟ್ಸ್ ಇದು. ನೆಕ್ಸ್ಟ್ ಇದು ಎಲ್ಲ ಕೊಟ್ಟಿದ್ದಾರಲ್ಲ, ಇದು ವುಡ್ದು. ಇದಾದಮೇಲೆ ಇದು ಸ್ಟೀಲ್ಗೆ ಹೋಲ್ ಮಾಡೋಕ್ಕೆ, ಇದು ವುಡ್ ಹೋಲ್ ಮಾಡೋಕ್ಕೆ, ಇದು ಕಾಂಕ್ರೀಟು ಮತ್ತು ಸಿಮೆಂಟು ಹೋಲ್ ಮಾಡೋಕ್ಕೆ. ಇದಾದಮೇಲೆ ನೆಕ್ಸ್ಟು ನೈಫ್ ಕೊಟ್ಟಿದ್ದಾರೆ ನೋಡಿ, ತುಂಬ ಸ್ಮೂತಾಗಿದೆ ನೈಫ್ ಇದು. ನಿಮ್ಗೆ ಬೇಕಾದ್ರೆ
ಇದು ಏನಾದರೂ ಇದು ನಿಮಗೆ ಇದೇ ಹೋದರೆ ಶಾರ್ಪ್ನೆಸ್ ಹೋದರೆ ಕಟ್ ಮಾಡ್ಕೋಬೋದು. ಇದೊಂದು ಕೊಟ್ಟಿದ್ದಾರೆ. ಇದಾದಮೇಲೆ ಬಿಟ್ಗಳು ಕೊಟ್ಟಿದ್ದಾರೆ. ಎಷ್ಟರಿಂದ 5ರಿಂದ 13 mm ಗಂಟ ಕೊಟ್ಟಿದ್ದಾರೆ. 5 mm ಇಂದ 13 mm ಗಂಟೆ ಬಿಟ್ಟು ಕೊಟ್ಟಿದ್ದಾರೆ. ಇದ್ರ ಬಿಲ್ಡ್ ಕ್ವಾಲಿಟಿ ಎಲ್ಲ ಹೇಳ್ಕೊಡ್ತೀವಿ. ಮತ್ತು ಇದು ಆ್ಯಂಗ್ಲರ್ ಬಿಟ್ಟು, ಇದು ನಿಮಗೆ ನಿಮಗೆ ಎಲ್ಲಿಗೆ ನಿಮಗೆ ಬಿಟ್ಗಳು ಹೋಗೋಕ್ಕಾಗಲ್ಲ, ಅದನ್ನ ನೀವು ಆ್ಯಂಗ್ಲರ್ಗಳಿಗೆ ಈ ಥರ ಹೋಗಿಸ್ಕೋಬೋದು. ನೋಡಿ, ಫ್ಲೆಕ್ಸಿಬಲ್ಲು ಆರಾಮಾಗಿ. ಇದನ್ನು ಇಲ್ಲಿ ಮಡ್ಗೋಣ. ಇವಾಗ ಇಷ್ಟು ಐಟಮ್ಸು ಕೊಟ್ಟಿದ್ದಾರೆ. ಬನ್ನಿ, ಈಗ ನಮ್ಗೆ ಏನು ಮೇನು ಅಂದರೆ ಬಿಟ್ಗಳು. ಸಿಮೆಂಟಲ್ಲೂ ಚೆಕ್ ಮಾಡಿ ತೋರಿಸ್ತೀವಿ, ವುಡ್ಡಲ್ಲೂ ಚೆಕ್ ಮಾಡಿ ತೋರಿಸ್ತೀವಿ, ಸ್ಟೀಲ್ನೂ ಚೆಕ್ ಮಾಡಿ ತೋರಿಸ್ತೀವಿ. ಬನ್ನಿ, ಈಗ ಮಿಷಿನು ಫಸ್ಟ್, ಆಮೇಲೆ ನೆಕ್ಸ್ಟ್ ಮಿಷಿನ್. ಈಗ ನೋಡೋಣ. ನೋಡಿ, ಇದು ನಮ್ಮದು ಮೇನ್ ಮಿಷಿನು. ಐಬೆಲ್ ಅಂತ ಕೊಟ್ಟಿದ್ದಾರೆ ಬ್ರ್ಯಾಂಡ್ ನೇಮು. ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ, ಮತ್ತು ಅಲ್ಲಿಗೆ ಇದರಲ್ಲಿ ಏನಿತ್ತಲ್ಲ ಅದೇ ಥರ 220 to 230, 550 to 60 Hz, 650 ವ್ಯಾಟು, RPM 2800, 13 mm ಗಂಟ ಬಿಟ್ಟು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇದು ಫ್ರಂಟು ಬ್ಯಾಕು, ಅದನ್ನ ಆಪ್ರೇಟ್ ಮಾಡೋದು. ಮತ್ತು ಇಲ್ಲಿ ನಿಮಗೆ ರೊಟೇಷನ್ ಸ್ಪೀಡು ಅದನ್ನು ಕೊಟ್ಟಿದ್ದಾರೆ. ರೊಟೇಷನ್ ನಿಮ್ಗೆ ಎಷ್ಟು ಸ್ಪೀಡ್ ಬೇಕೋ ಅದನ್ನ ತೊಗೊಂಡು, ಮತ್ತು ಇಲ್ಲಿ ನೀವು ಇದನ್ನ ಡ್ರಿಲ್ ಮಾಡೋದು. ನೋಡಿ, ಇದು ಕೇಬಲ್ಲು ನೋಡ್ಬೋದು, ಕಾಣಿಸ್ತಿರ್ಬೋದು. ಕೇಬಲ್ಲು ಒಳ್ಳೆ ಕ್ವಾಲಿಟಿದೆ ಇದೆ ಅನಿಸುತ್ತೆ. ಐಬೆಲ್ದು ಇದು ಒಳ್ಳೆ ಕ್ವಾಲಿಟಿದೆ ಇದೆ. ನೋಡಿ, ಇಲ್ಲೂ ಕೊಟ್ಟಿದ್ದಾರೆ 16 amps 250 volts ಅಂತೆಲ್ಲ ಕೊಟ್ಟಿದ್ದಾರೆ. ಬಿಲ್ಡ್ ಕ್ವಾಲಿಟಿ ವೈರ್ದು ಚೆನ್ನಾಗಿದೆ. ಬನ್ನಿ, ಇವಾಗ ಡ್ರಿಲ್ ಮಾಡಿ ಇದನ್ನ ಹೆಂಗೆ ಯಾವ್ಯಾವ ಕ್ವಾಲಿಟಿದು ಹೆಂಗೇನು ಡ್ರಿಲ್ ಮಾಡ್ಬೋದು ಅಂತ ನಿಮ್ಗೆ ತಿಳಿಸ್ಕೊಡ್ತೀವಿ. ಇವಾಗ ನಾವು 3 ಬಿಟ್ಟು ಮ್ಯಾಕ್ಸಿಮಮ್ ಯಾವುದು ಬಿಟ್ಟಿದೆ, ಕಾಂಕ್ರೀಟ್ದೊಂದಿದೆ, ಇನ್ನು ವುಡ್ಡದೊಂದಿದೆ, ಇನ್ನೊಂದು ಸ್ಟೀಲ್ದೊಂದು ಬಿಟ್ಟಿದೆ. ಯಾವುದು ಟಾಪ್ ಎಂಡ್ ಇದೆ ಅದನ್ನ ತೊಗೊಂಡಿದ್ದೀವಿ. ಯಾಕಂದರೆ ಟೆಸ್ಟಿಂಗ್ ಮಾಡೋಕ್ಕೆ ಟಾಪ್ ಎಂಡಲ್ಲಿ ಟೆಸ್ಟಿಂಗ್ ಮಾಡಿ ತೋರಿಸ್ತೀವಿ. ಇದು ತೊಗೋಬೋದೋ ಬೇಡವಾ ಅಂತ ನಮ್ಮ ಆನೆಸ್ಟ್ ರಿವ್ಯೂನ ನಿಮ್ಗೆ ಹೇಳ್ತೀವಿ. ಈಗ ಬನ್ನಿ, ಇದನ್ನ ಯಾವ್ಯಾವ ಬಿಟ್ಟನೆ ಎಲ್ಲೆಲ್ಲಿಗೆ ಅಂತ ಅದನ್ನ ಹೊಡೆದು ರಿವ್ಯೂ ಮಾಡಿ ತೋರಿಸ್ತೀವಿ. ಈಗ ಫಸ್ಟು ಮಿಷಿನ್ಗೆ ಸಪ್ಲೈ ಬೇಕು. ಈಗ ಸಪ್ಲೈ ನೋಡಿ, ನಮ್ಮದು ಜುಗಾಡು ಸಪ್ಲೈ ಕೊಟ್ಟಿದ್ದೀವಿ. ನೆಕ್ಸ್ಟು ಫಸ್ಟ್ ಇವಾಗ ನೋಡಿ, ಇದು ಕಾಂಕ್ರೀಟ್ ಬಿಟ್ಟು ಅಲ್ಲ, ಸ್ಟೀಲು ಕಬ್ಬಣ ಅದಕ್ಕೆ ಬಿಟ್ಟಿರೋದು. ಈಗ ನಮ್ಮ ಹತ್ರ ಇಲ್ಲೊಂದು ಚಕ್ಕರ್ ಪ್ಲೇಟ್ ಇದೆ, ಇದಕ್ಕೆ ಹೊಡೆದು ತೋರಿಸ್ತೀವಿ. ನೋಡಿ, ಸ್ಟೀಲು ಹೊಡೆದಿದೆ. ಇವಾಗ ಹಿಂದ್ಗಡೆನೂ ಬಂದಿದೆ. ಬಿಟ್ಟು ಪರವಾಗಿಲ್ಲ, ನಾಟ್ ಬ್ಯಾಡ್, ಚೆನ್ನಾಗಿದೆ, ತೊಂದರೆ ಇಲ್ಲ. ಈಗ ಅದೇ ಥರ ಈಗ ಸ್ಟೀಲ್ದಾಯಿತು. ಇವಾಗ ವುಡ್ಡು ನಮ್ಮ ಹತ್ರ ಇಲ್ಲೇ ಇದೆ. ವುಡ್ನು ಅದೇ ಥರ ನಿಮಗೆ ರಿವ್ಯೂ ಮಾಡಿ ತೋರಿಸ್ತೀವಿ. ಇಲ್ಲಿ ತನಕ ವೀಡಿಯೋ ನಿಮ್ಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ ಲೈಕ್ ಮಾಡಿ. ಬಿಟ್ಟು ಪರವಾಗಿಲ್ಲ, ಚೆನ್ನಾಗೇ ಇದೆ ಬಿಟ್ಟು. ನೆಕ್ಸ್ಟು ಇವಾಗ ವುಡ್ಡು, ಇದು ಅಷ್ಟೇ ಟಾಪ್ ಎಂಡ್ ಹಾಕ್ಕೊಂಡಿದ್ದೀವಿ. ಇದನ್ನ ಹಂಗೆ ಟೈಟ್ ಮಾಡಿಕೊಂಡು ಇದನ್ನ ಮರಕ್ಕೆ ಕೊಡ್ತಾ ಇರ್ತೀವಿ. ನೋಡಿ, ಮರ ಇಲ್ಲೇ ಇದೆ. ಇಲ್ಲಿ ನೋಡಿ, ಇಲ್ಲಿ ಮರ. ಅದೇ ಥರ ನೋಡಿ, ಈ ವುಡ್ಡುದು ಅಷ್ಟೇ ಬಿಟ್ಟು ತುಂಬ ಕ್ವಾಲಿಟಿ ಚೆನ್ನಾಗಿದೆ. ಈಗ ನೆಕ್ಸ್ಟ್ ಕಾಂಕ್ರೀಟು. ಈಗ ಇದನ್ನ ಬಿಚ್ಚಿ ಬಿಟ್ಟಾಕಿ ಕಾಂಕ್ರೀಟ್ನು ನಿಮಗೆ ತೋರಿಸ್ತೀವಿ. ಈಗ ಕಾಂಕ್ರೀಟಿಗೆ ಹುಡ್ಕೊಂಡು ಹೋಗ್ಬೇಕು ಅಂದರೆ ಅಲ್ಲಿ ಕಾಣ್ತಾ ಇರ್ಬೋದು, ಅಲ್ಲಿ ಸ್ಟೆಪ್ಸ್ ಇದೆಯಲ್ಲ, ಅಲ್ಲಿಗೆ ಹೋಗೋಣ. ನೋಡಿ, ಇದು ಕಾಂಕ್ರೀಟು.
ಇದು ಕಾಂಕ್ರೀಟ್ಗೆ ಪರವಾಗಿಲ್ಲ ಹೋಗ್ತಾ ಇದೆ. ಈಗ ನೋಡಿದ್ರಲ್ವಾ, ಈ ಡ್ರಿಲ್ಲಿಂಗ್ ಮಿಷಿನು ನಾವು ಆರ್ಡ್ರ್ ಮಾಡಿದ್ದೀವಿ. ಇದುವರೆಗೂ ಯೂಸ್ ಮಾಡಿ ತೋರಿಸ್ತಿದ್ವಿ, ಇವತ್ತು ಅನ್ಬಾಕ್ಸ್ ಮಾಡಿ ತೋರಿಸೋಣ ಅಂತ ಈ ವಿಡಿಯೋ ಮಾಡಿದ್ವಿ. ಇದ್ರ ನಮ್ಮ ಆನೆಸ್ಟ್ ರಿವ್ಯೂ ಏನು ಅಂದರೆ, ಯಾರಿಗೂ ಮನೆಯಲ್ಲಿ ಬೇರೆಯವ್ರನ್ನೆಲ್ಲೂ ಯಾರನ್ನೂ ಒಂದು ಬಿಟ್ಟು ಅದು ಏನೋ ಕೆಲಸ ಮನೆ ಕೆಲಸ ಮಾಡ್ಕೊಳ್ಳೋಕ್ಕೆ ಇದು ತುಂಬ ಯೂಸ್ ಆಗುತ್ತೆ. ಆರಾಮಾಗಿ ತೊಗೊಬೋದು. ನನ್ನ ಪ್ರಕಾರ ಹೇಳೋದಾದರೆ ಇದ್ರ ಬೆಲೆ ಎಷ್ಟು ಅಂದರೆ, ನಾವು ತೊಗೋಬೇಕಾದ್ರೆ 2900 ಚಿಲ್ಲರೆ ಇತ್ತು. 2900ರಿಂದ 3000 ಆ ರೇಂಜಲ್ಲಿದೆ. ನೀವು ಆರಾಮಾಗಿ ತೊಗೊಬೋದು. ಯಾರಿಗಾರು ಯೂಸ್ ಮಾಡ್ಕೊಳ್ಳೋದಾದ್ರೆ ತೊಗೊಳ್ಳಿ, ಸುಮ್ಮನೆ ತೊಗೊಂಡು ಇಟ್ಕೊಳ್ಬೇಡಿ. ಮತ್ತು ಬೈಕ್ ರಿಪೇರಿ ಮಾಡ್ಕೊಳ್ಳೋದು, ಬೈಕಲ್ಲಿ ನಟ್ಟು ಬೋಲ್ಟ್ ಏನಾದ್ರು ಬಿಚ್ಚೋದು, ಆ ಥರ ಏನಾದ್ರು ಮಾಡ್ಕೋಬೋದು. ನನ್ನ ಪ್ರಕಾರ ಇದು ವರ್ತಿದೆ. ಅಮೌಂಟ್ ನಾವು ಕೊಟ್ಟಿರೋ ದುಡ್ಡಿಗೆ ಇದು ವರ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾರು ಬೇಕಾದ್ರೆ ತೊಗೋಬೇಕು ಅಂತಂದರೆ ನಮ್ಮ ಚಾನಲಲ್ಲಿ, ನಮ್ಮದು ಇದರಲ್ಲಿ ಶಾಪಲ್ಲಿ ಸಿಗುತ್ತೆ. ಇದರಲ್ಲಿ ಯೂಟ್ಯೂಬ್ ಚಾನಲ್ ಲಿಂಕ್ ಕೆಳಗಡೆ ಕೊಟ್ಟಿರ್ತೀವಿ, ಅಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ. ಅಲ್ಲಿ ಯಾರು ಬುಕ್ ಮಾಡಿ ತೊಗೊಳ್ಳೋದಾದ್ರೆ ತೊಗೊಬೋದು. ಇಷ್ಟು ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಯಾರಿಗಾರು ಈ ಮಾಹಿತಿ ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ. ಕೆಳಗಡೆ ಹಂಗೆ ಹೈಪ್ ಅಂತ ಒಂದು ಬಟನ್ ಬಂದಿದೆ ಹೊಸದಾಗಿ. ಆ ಹೈಪಲ್ಲಿ ನಮಗೆ ಸ್ವಲ್ಪ ಪಾಯಿಂಟ್ಸ್ ಕೊಡಿ, ಯಾಕಂದರೆ ಬೇರೆಯವ್ರು ನೋಡೋಕ್ಕೂ ಇನ್ನೂ ಸ್ವಲ್ಪ ಜನಕ್ಕೂ ಯೂಸ್ ಆಗುತ್ತೆ. ಮತ್ತು ನಿಮ್ಗೆ ಯಾರು ಇದನ್ನ ಸಜೆಷನ್ ಮಾಡಬೇಕು ಅಂದರೆ ಶೇರ್ ಮಾಡಿ ವಿಡಿಯೋನ. ಯಾರು ಹೊಸಬ್ರಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಯೂಸ್ ಆಗೋದು ಮತ್ತು ಯೂಸ್ ಆಗೋ ವೀಡಿಯೋಗಳನ್ನ ಬರ್ತಾ ಇರುತ್ತೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಧನ್ಯವಾದಗಳು.